ಈ ಜರ್ನಿಯಲ್ಲಿ ನೀವು ಯಾರು ಅಂತ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ. ಡೇಂಜರ್ ಅನ್ನೋದನ್ನ ನಾನು ತ್ರಿವಿಕ್ರಮ್ ಕೊಡ್ತಿದ್ದೀನಿ ಸರ್. ಆಕ್ಚುಲಿ ತಲೆ ತುಂಬಾ ವಿಚಾರಗಳನ್ನ ಓಡಿಸ್ತಿರ್ತಾರೆ. ಬಿಗ್ ಬಾಸ್ ಸೀಸನ್ 11 ಕನ್ನಡ ಯಾವಾಗ ಮುಗಿಯುತ್ತೆ? ಅವರಲ್ಲಿ ಇದನ್ನ ಇಷ್ಟ ಇಲ್ಲ, ಅವ್ರು ಬದಲಾಯಿಸ್ಕೊಬೇಕು ಅಂತ ಹೇಳ್ತಾ ಆ ತಟ್ಟೆನ ತಾವು ಬ್ರೇಕ್ ಮಾಡ್ಬೋದು. ಬಿಗ್ ಬಾಸ್ಗೆ ಎಷ್ಟು ವಾರಗಳ ಕಾಲ ಬಾಕಿ ಇದೆ ಅನ್ನೋದನ್ನ ಕೂಡ ಹೇಳ್ತಾರೆ. ತಮಾಷೆಗೂ ವ್ಯಂಗ್ಯ ಅಪಹಾಸ್ಯಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ನೀವ್ ತಪ್ಪು ಇನ್ನೊಬ್ರದ್ದು ಹೇಳ್ತೀರಾ, ಇನ್ನೊಬ್ರು ಹೇಳ್ದಾಗ ತಗೊಳ್ಳಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ಅದ ಒಂದ್ ಮುಳ್ಳಾಗ್ಬೋದಣ್ಣ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಬಿಗ್ ಬಾಸ್ ಸೀಸನ್ 11 ಕನ್ನಡ ಈಗ ಸದ್ಯ ಚಾಲ್ತಿಯಲ್ಲಿದೆ. ಇದು ಶುರು ಆಗಿದ್ದು 29 ಸೆಪ್ಟೆಂಬರ್ 2024. ಈಗ ಜಾನ್ವರಿ 2025 ಬಿಗ್ ಬಾಸ್ ಸೀಸನ್ 11 ಕನ್ನಡ ಯಾವಾಗ ಮುಗಿಯುತ್ತೆ, ಯಾರು ವಿನ್ ಆಗ್ತಾರೆ? ಇಷ್ಟಕ್ಕೂ ಈಗಾಗಲೇ 97 ದಿನಗಳು ಬಿಗ್ ಬಾಸ್ ಸೀಸನ್ ಕನ್ನಡ ಕಂಪ್ಲೀಟ್ ಆಗಿದೆ. ಆದ್ರೂ ಫಿನಾಲೆ ಯಾವಾಗ ಆಗುತ್ತೆ, ಈ ವಾರ ಆಗಬೇಕಾಗಿದ್ದು ಯಾವಾಗ ಪೋಸ್ಟ್ಪೋನ್ ಆಯ್ತು? ಈ ರೀತಿ ಅನೇಕ ಪ್ರಶ್ನೆಗಳು ಬಿಗ್ ಬಾಸ್ ಅಭಿಮಾನಿಗಳಿಗೆ ಕಾಡ್ತಾ ಇರುವಂತಹ ವಿಷಯ. ಇದಕ್ಕೆ ಕಿಚ್ಚ ಸುದೀಪ್ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ಗೆ ಎಷ್ಟು ವಾರಗಳ ಕಾಲ ಬಾಕಿ ಇದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಈ ಸುಳಿವು ಈಗಾಗಲೇ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೂ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಸ್ಟೋರಿ ನೋಡ್ಕೊಂಡು ಬರೋಣ ಬನ್ನಿ. ಸದ್ಯ ಬಿಗ್ ಬಾಸ್ ಸೀಸನ್ ಕನ್ನಡ 11 ಚಾಲ್ತಿಯಲ್ಲಿದೆ. ಸ್ಪರ್ಧಿಗಳು ಉತ್ತಮವಾಗಿ ಆಡ್ತಾ ಇದ್ದಾರೆ. ಕೆಲವರು ಗೆಲ್ಲುವ ಭರವಸೆ ಹೊಂದಿದ್ರೆ, ಇನ್ನು ಕೆಲವರು ಈಗಾಗಲೇ ಆ ಭರವಸೆನ ಕಳ್ಕೊಂಡು ಮನೆಗೆ ಹೋಗಿದ್ದಾರೆ. ಗೆಲ್ಲುವುದೇ ಇಲ್ಲ ಅಂದುಕೊಂಡವರು ಕೆಲವರು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 2024 ಸೆಪ್ಟೆಂಬರ್ 29 ಆರಂಭ ಆಗಿತ್ತು. ಶೋ ಆರಂಭವಾಗಿ 3 ತಿಂಗಳಾಗಿದೆ. ಸರಿಯಾಗಿ ಹೇಳ್ಬೇಕಂದ್ರೆ 97 ದಿನಗಳು ಈಗಾಗಲೇ ಕಳೆದಿದೆ. ಇನ್ನು 9 ಮಂದಿ ಸ್ಪರ್ಧಿಗಳು ಮನೆಯಲ್ಲಿದ್ದಾರೆ. ಈ ಸೀಸನ್ ನ ಫಿನಾಲೆ ಯಾವಾಗ ನಡೆಯುತ್ತೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಇತ್ತು. ಇದಕ್ಕೆ ಈಗ ಸ್ವತಃ ಕಿಚ್ಚ ಸುದೀಪ್ ಅವರೇ ಉತ್ತರ ಕೂಡ ನೀಡಿದ್ದಾರೆ. ಶನಿವಾರದ ಎಪಿಸೋಡ್ ನಲ್ಲಿ ಈ ಬಗ್ಗೆ ಮಾತನಾಡಿದ ಸುದೀಪ್, ಬಿಗ್ ಬಾಸ್ ಫಿನಾಲೆಗೆ ಇನ್ನೆಷ್ಟು ವಾರ ಬಾಕಿ ಇದೆ ಅನ್ನೋದನ್ನ ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಸುದೀಪ್ ಹೇಳಿರುವಂತೆ ಇನ್ನು ಫಿನಾಲೆಗೆ 3 ವಾರಗಳಿದೆಯಂತೆ. ಅಂದ್ರೆ ಇನ್ನು 21 ದಿನಗಳು ಶೋ ಫಿನಾಲೆ ನಡೆದು ಈ ಬಾರಿ ವಿನ್ನರ್ ಯಾರಾಗ್ತಾರೆ ಅನ್ನೋದು ಖಾತ್ರಿ ಆಗತ್ತೆ. ಬಿಗ್ ಬಾಸ್ ಸೀಸನ್ ಕನ್ನಡ 11 ಇನ್ನು ಕೇವಲ 3 ವಾರದಲ್ಲಿ ಮುಗಿಯಲಿದೆ. ಅಂದ್ರೆ ಶೋ ಕಂಪ್ಲೀಟ್ ಆಗತ್ತೆ. ಇದರ ಜೊತೆಯಲ್ಲೇ ನಿಮ್ಮ ಎಲ್ಲರ ನೆಚ್ಚಿನ ಕಿಚ್ಚ ಸುದೀಪ್ ಅವರ ಬಿಗ್ ಬಾಸ್ ಜರ್ನಿ ಪಯಣವೂ ಕೂಡ ಅಂತ್ಯವಾಗಲಿದೆ. ಇದು ಸಾಕಷ್ಟು ಜನಕ್ಕೆ ಬೇಸರ ತಂದಿದ್ರು, ಇದೇ ಸತ್ಯ. ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ 9 ಮಂದಿ ಇದ್ದಾರೆ. ಈ ವಾರ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ. ಯಾಕಂದ್ರೆ ಈ ವಾರ ನಾಮಿನೇಷನ್ ಸಹ ಆಗಿಲ್ಲ. ಫಿನಾಲೆ ವಾರಕ್ಕೆ ಸಾಮಾನ್ಯವಾಗಿ 5 ಜನ ಬರ್ತಾರೆ. ಹಾಗಾಗಿ ಮುಂದಿನ ವಾರ 2 ಎಲಿಮಿನೇಟ್ ಮಾಡುವ ಸಾಧ್ಯತೆ ಇದೆ. ಅದರ ಮುಂದಿನ ವಾರ ಒಬ್ಬರನ್ನ ಎಲಿಮಿನೇಟ್ ಮಾಡಿ ಕೊನೆಯ ವಾರಕ್ಕೆ 6 ಅಥವಾ 5 ಮಂದಿಯನ್ನು ಉಳಿಸಿಕೊಳ್ಳುವ ಸಾಧ್ಯತೆಗಳಂತೂ ಖಂಡಿತವಾಗ್ಲೂ ಇದೆ. ಇನ್ನು ಬಿಗ್ ಬಾಸ್ ಸೀಸನ್ 11 ಇನ್ನು ಕೆಲವೇ ವಾರಗಳಲ್ಲಿ ಅಂತ್ಯ ಆಗ್ತಿರೋದ್ರಿಂದ ಅಭಿಮಾನಿಗಳಿಗೆ ತುಂಬಾನೇ ಬೇಸರ ಆಗಿದೆ. ಅದರಲ್ಲೂ ಬಾದ್ಶಾ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಇದು ತುಂಬಾನೇ ಬೇಸರದ ಸಂಗತಿ. ಯಾಕಂದ್ರೆ ಸೀಸನ್ 1 ರಿಂದ 11 ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಗಳನ್ನ ನಡ್ಸ್ಕೊಂಡ್ ಬಂದಿದ್ರು. ಈಗ ಬಿಗ್ ಬಾಸ್ ಸೀಸನ್ 11 ಜೊತೆಗೆ ಕಿಚ್ಚ ಸುದೀಪ್ ಅವರ ಬಿಗ್ ಬಾಸ್ ಪಯಣವೂ ಕೂಡ ಅಂತ್ಯ ಆಗ್ತಾ ಇರೋದು ಬೇಸರದ ಸಂಗತಿಯಾಗಿದೆ. ನೋಡಿದ್ರಲ್ಲ, ಬಿಗ್ ಬಾಸ್ ಸೀಸನ್ ಕನ್ನಡ 11ಕ್ಕೆ ಇನ್ನು 3 ವಾರ ಬಾಕಿ ಇದೆ. ಈಗಾಗಲೇ 97 ಡೇಸ್ ನ ಕಂಪ್ಲೀಟ್ ಮಾಡಿರುವಂತಹ ಬಿಗ್ ಬಾಸ್ ಮಂದಿ ಬರೀ 5 ಜನ ಫಿನಾಲೆಗೆ ಹೋಗ್ತಾರೆ. ಫಿನಾಲೆ ರೌಂಡ್ ನಲ್ಲಿ ಗೆಲ್ಲೋದಂತೂ ಇನ್ನ ಒಬ್ರೇ ಆಗಿರ್ತಾರೆ. ಸೊ ಇದಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಯಾವಾಗ ಬಿಗ್ ಬಾಸ್ ಫಿನಾಲೆ ಸ್ಟಾರ್ಟ್ ಆಗತ್ತೆ. ಇನ್ನೇನು 3 ವಾರಗಳು ಬಾಕಿ ಇರೋದ್ರಿಂದ ಕಂಟೆಸ್ಟೆಂಟ್ಸ್ಗೂ ಕೂಡ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಆಗಿರುತ್ತೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.